ಕಲಬುರಗಿ ನ್ಯೂಸ್ ರಾಣಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಕಲಬುರಗಿ ಜಿಲ್ಲೆಯ ಪ್ರಮುಖ ಸುದ್ದಿಗಳನ್ನು. ಕಲಬುರಗಿಯಲ್ಲಿಂದು ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಯಿತು. ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷ ಬಿಆರ್ ಪಾಟೀಲ್ ಅಧ್ಯಕ್ಷತೆಯಲ್ಲಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆಸಿದಂತಹ ಸಭೆಯಲ್ಲಿ ಬೀದರ್, ಕಲಬುರಗಿ, ಯಾದಗಿರಿ, ಕೊಪ್ಪಳ, ರಾಯಚೂರು, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳ ಜಿಲ್ಲಾ ಪಂಚಾಯತ್ ಸಿಇಒಗಳು ಭಾಗಿಯಾಗಿದ್ದರು. ರಾಜ್ಯ ಸರ್ಕಾರದ ಯೋಜನೆಗಳ ಅನುಷ್ಠಾನದ ಬಗ್ಗೆ ಚರ್ಚೆ ನಡೆಸಿದ ಬಿಆರ್ ಪಾಟೀಲ್ ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಶೈಕ್ಷಣಿಕ ಗುಣಮಟ್ಟದ ಕುಸಿತದ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಜಿಲ್ಲಾ ಪಂಚಾಯತ್ ಮೀಟಿಂಗ್ ಹೋದಾಗ ಪ್ರತಿ ವರ್ಷ ಸ್ಟ್ಯಾಟಿಸ್ಟಿಕ್ಸ್ ಆಫೀಸರು ಪ್ರತಿ ಇಲಾಖೆಗೆ 10-15% ಆಗ್ತಿತ್ತು. ಆದರೆ ನಾನು ಅದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ. ನೀವು ಎಲ್ಲೆಲ್ಲಿ ಖರ್ಚಾಗಲ್ಲ ಅಂತದನ್ನ ಬೇರೆ ಬೇಡಿಕೆ ಇರುವಂಥ ಇಲಾಖೆಗೆ ನೀವು ಹಾಕಿ ಯೋಜನೆ. ಕಲಬುರಗಿ ದಕ್ಷಿಣ ಶಾಸಕ ಅಲ್ಲಂಪ್ರಭು ಪಾಟೀಲ್ ವಿರುದ್ಧ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರೇ ವಾಗ್ದಾಳಿ ನಡೆಸಿದ್ದಾರೆ. ಹೌದು, ಶಾಸಕರಿಗೆ ಗಜನಿ ಚಿತ್ರದ ಹೀರೋನಂತೆ ನೆನಪಿನ ಕೊರತೆ ಇದೆ ಎಂದು ವ್ಯಂಗ್ಯವಾಡಿದ್ದಾರೆ. ಅಷ್ಟೇ ಅಲ್ಲ, ಡ್ರಗ್ಸ್ ಪೆಡ್ಲಿಂಗ್ ವಿಚಾರದಲ್ಲಿ ಸಿಬಿಐಗೆ ಪತ್ರ ಬರೆಯುವುದಾಗಿ ಹೇಳಿದಂತಹ ಶಾಸಕರ ಪತ್ರ ಈಗ ಎಲ್ಲಿದೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಶಾಸಕರ ಪುತ್ರನ ವಿರುದ್ಧ ಸ್ಯಾಂಡ್ ಸಾಗಣೆ ಪ್ರಕರಣ ದಾಖಲಾಗಿದೆ ಎಂದು ಆರೋಪಿಸಿದ ಅವರು, ತಲೆಗೂದಲು ಚಿಕಿತ್ಸೆಗೆ ಸಾರ್ವಜನಿಕ ಹಣ ಬಳಸಿದ್ದನ್ನು ಈಗ ಶಾಸಕರು ಮರೆತಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ. ಅಷ್ಟೇ ಅಲ್ಲ, ಶಾಸಕರು ಆಡಳಿತ ನೀಡುತ್ತಿದ್ದಾರೋ ಅಥವಾ ಅವರ ಮಕ್ಕಳೇ ಶಾಸಕರಾಗಿದ್ದಾರೆ ಎಂಬ ಪ್ರಶ್ನೆ ಜನರಲ್ಲಿ ಮೂಡುತ್ತಿದೆ ಎಂದು ಟೀಕಿಸಿದ್ದಾರೆ. ವೈಯಕ್ತಿಕ ಟೀಕೆಗಳು ಶಾಸಕರಿಗೆ ಶೋಭೆ ತರಲ್ಲ ಎಂದು ಶಾಸಕ ಅಲ್ಲಂಪ್ರಭು ವಿರುದ್ಧ ರೇವೂರ ಹರಿಹಾಯ್ದಿದ್ದಾರೆ. ಮಾಡ್ತಾ ಇದ್ದಾರೆ. ಕಸ ಎತ್ತೋರು ಯಾರು ಕೂಡ ಇನ್ನೂ ಬರ್ತಾ ಇಲ್ಲ. ಈ ರೀತಿ ಇವರ ಒಂದು ದುರಾಡಳಿತ ಜನರಿಗೆ ಇವತ್ತು ಅದನ್ನ ಮನವರಿಕೆ ಆಗ್ತಾ ಇದೆ. ಜನನು ಕೂಡ ಇವ್ರ ಬಗ್ಗೆ ಬೇಸತ್ತಿದ್ದಾರೆ. ಇವ್ರ ಮೇಲೆ ಏನು ಅವಕಾಶ ನೀಡಿದ್ರೆ ಇವ್ರು ಏನು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿ ಜನ ಅನ್ಕೊಂಡಿತ್ತು. ಇವತ್ತು ಅದು ಎಲ್ಲವೂ ಕೂಡ ಇವತ್ತು ಸುಳ್ಳಾಗಿದೆ ಅಂತ ಹೇಳಿ ಹೇಳ್ಬೇಕಾಗ್ತಾ ಇದೆ. ಶಾಸಕರು ಹೇಳ್ತಾರೆ, ಕಲಬುರಗಿ ಜಿಲ್ಲೆಯಲ್ಲಿ ಸುರಿದಂತಹ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು, ರೈತರು ಬೆಳೆದ ಬೆಳೆ ಹಾನಿಯಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದಂತಾಗಿದೆ. ಜಿಲ್ಲೆಯ ಚಿಂಚೋಳಿ, ಸೇಡಂ, ಕಾಳಗಿ ತಾಲೂಕುಗಳಲ್ಲಿ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿದ್ದು, ಭಾರಿ ಪ್ರಮಾಣದ ಮಳೆಯಿಂದ ಜಮೀನುಗಳಿಗೆ ನುಗ್ಗಿದ ಪರಿಣಾಮ ಜಮೀನುಗಳು ಜಲಾವೃತಗೊಂಡು ರೈತರು ಬೆಳೆದ ಭಾರಿ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಇನ್ನು ತೊಗರಿ, ಹೆಸರು, ಉದ್ದು, ಕಬ್ಬು, ಸೋಯಾ ಸೇರಿದಂತೆ ಹಲವು ಬೆಳೆಗಳು ಹಾನಿಯಾಗಿದ್ದು, ಸಂಕಷ್ಟ ತಂದ ಮಳೆಯಿಂದ ರೈತರು ಕಂಗಾಲಾಗಿದ್ದಾರೆ. ಎಲ್ಲ ಕಡೆ ಮಲ್ಯಾನ್ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ತವರು ಕ್ಷೇತ್ರದ ತಾಲೂಕು ಪಂಚಾಯಿತಿ ಕಚೇರಿಗೆ ಚರಂಡಿ ನೀರು ನುಗ್ಗಿ ಅವಾಂತರ ಸೃಷ್ಟಿ ಮಾಡಿದೆ. ನಿನ್ನೆ ಸುರಿದಂತಹ ಭಾರಿ ಮಳೆಯಿಂದ ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿಗೆ ಚರಂಡಿ ನೀರು ನುಗ್ಗಿದ್ದು, ತಾಲೂಕು ಪಂಚಾಯಿತಿ ಅವ್ಯವಸ್ಥೆಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ತಾಲೂಕಾ ಪಂಚಾಯಿತಿ ಆವರಣದಲ್ಲಿ ಶಾಸಕರ ಭವನ ಕೂಡ ಇದ್ದಿದ್ದು, ಶಾಸಕರ ಭವನಕ್ಕೂ ಕೂಡ ಚರಂಡಿ ನೀರು ನುಗ್ಗಿದೆ. ತಾಲೂಕು ಪಂಚಾಯಿತಿ ದುಸ್ಥಿತಿಯನ್ನು ಸರಿಪಡಿಸಿದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕ್ಷೇತ್ರವನ್ನು ಹೇಗೆ ಅಭಿವೃದ್ಧಿಪಡಿಸುತ್ತಾರೆ ಅಂತ ಸ್ಥಳೀಯರು ವಿಡಿಯೋ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರುಣನ ಆರ್ಭಟಕ್ಕೆ ಕಲಬುರಗಿ ಜಿಲ್ಲೆಯ ಐತಿಹಾಸಿಕ ತೋಂಟದೆರೆ ಸಿದ್ದೇಶ್ವರ ಮಠಕ್ಕೆ ಜಲ ದಿಗ್ಬಂಧನವಾಗಿದೆ. ಹೌದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ರುದನೂರು ಗ್ರಾಮದಲ್ಲಿ ತೋಂಟದೆರೆ ಸಿದ್ದೇಶ್ವರ ಮಠ ಈಗ ಭಾರಿ ಮಳೆಯಿಂದ ಜಲ ದಿಗ್ಬಂಧನಗೊಂಡಿದೆ. ರುದನೂರು ಗ್ರಾಮ ಸೇರಿದಂತೆ ರಾಯಕೋಟ್, ಚಿಂತಪಳ್ಳಿ, ಬೆನಕಪಳ್ಳಿ ಗ್ರಾಮಗಳ ಸಂಪರ್ಕ ಸೇತುವೆ ಜಲಾವೃತಗೊಂಡಿದ್ದು ಸಂಚಾರ ಸ್ಥಗಿತಗೊಂಡಿದೆ. ಸದ್ಯ ಇನ್ನು ಚಿಂಚೋಳಿ ತಾಲೂಕಿನ ಮಡಿಕೇಶ್ವರ ಭಾಗದಲ್ಲೂ ಕೂಡ ಸುರಿದಂತಹ ಭಾರಿ ಮಳೆಯಿಂದ ಚಿಂಚೋಳಿ ಸೇಡಂ ಸಂಪರ್ಕ ತಾತ್ಕಾಲಿಕ ಕಡಿತಗೊಂಡಿದ್ದು, ಮುಖ್ಯ ರಸ್ತೆ ಸಂಪರ್ಕ ಕಡಿತಗೊಂಡಿದ್ದರಿಂದ ವಾಹನ ಸವಾರರು ಪಡೆದಾಡುವಂತಾಯಿತು. ಆಧುನಿಕ ಯುಗದಲ್ಲಿ ಟಿವಿ, ಮನರಂಜನೆ, ಮೊಬೈಲ್ಗಳ ಹಾವಳಿಯಿಂದ ಪುರಾತನ ಕಾಲದ ಪುರಾಣ ಪ್ರವಚನಗಳು ಮರೆಯಾಗ್ತವೆ. ಹೀಗಾಗಿ ಇಂದಿನ ಯುವ ಜನತೆಯಲ್ಲಿ ಆಧ್ಯಾತ್ಮಿಕ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅರಿವು ಮೂಡಿಸಲೆಂದೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸ ತಿಂಗಳಲ್ಲಿ 1 ತಿಂಗಳ ಕಾಲ ಗುಡ್ಡಾಪುರ ದಾನಮ್ಮ ದೇವಿಯ ಜಾತ್ರೆಯ ಪುರಾಣವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷ ಲಿಂಗರಾಜ್ ಸಿರ್ಗಾಪುರ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಲಿಂಗರಾಜ್ ಸಿರ್ಗಾಪುರ್, ಜುಲೈ 25ನೇ ತಾರೀಕಿನಿಂದ ಆಗಸ್ಟ್ 24ನೇ ತಾರೀಕಿನವರೆಗೆ
ಮೇರೆಗೆ ಜಯನಗರದಲ್ಲಿ ಬರುವಂತಹ ಶಿವಮಂದಿರದ ಆವರಣದಲ್ಲಿ ಶ್ರೀ ಗುಡ್ಡಾಪುರ ದಾನಮ್ಮ ದೇವಿಯ ಜಾತ್ರೆ ಪುರಾಣ ಹಾಗೂ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದರು. ಜಯನಗರ ಶಿವಮಂದಿರ ಒಂದು ತನ್ನದೇ ಆದಂಥ ಒಂದು ವೈಶಿಷ್ಟ್ಯವನ್ನು ಹೊಂದಿದ್ದು ಧಾರ್ಮಿಕ ಮತ್ತು ಸಾಹಿತ್ಯ ಇನ್ನಿತರ ಅನೇಕ ಕಾರ್ಯಕ್ರಮಗಳ ಮೂಲಕ ನಾವು ಅನೇಕ ಚಟುವಟಿಕೆಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಕೇವಲ ಧಾರ್ಮಿಕ ಅಷ್ಟೇ ಸೀಮಿತ ಅಲ್ಲ, ಇವತ್ತು ಹಬ್ಬಗಳಿರ್ಬೋದು, ಇವತ್ತು ಉಚಿತ ಆರೋಗ್ಯ ಕಾರ್ಯಕ್ರಮಗಳಿರ್ಬೋದು, ಇನ್ನಿತರ ಎಲ್ಲ ಒಂದು ಸಾಮಾಜಿಕವಾಗಿ ನಾವು ಏನು ಕಾರ್ಯಕ್ರಮ ಹಮ್ಮಿಕೋತೀವಿ ಅದಕ್ಕೆಲ್ಲ. ಕಲಬುರಗಿ ನಗರದಲ್ಲಿ ನಿರ್ಮಾಣಗೊಂಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಅನಾವರಣ ಹಾಗೂ ಬೃಹತ್ ಅಭಿನಂದನಾ ಸಮಾರಂಭವನ್ನು ಜುಲೈ 8ನೇ ತಾರೀಕಿನಂದು ಯಶಸ್ವಿಯಾಗಿ ನೆರವೇರಲಿದೆ ಅಂತ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಜಿಲ್ಲಾಧ್ಯಕ್ಷರಾದಂತಹ ಗುರುನಾಥ್ ಪೂಜಾರಿ ತಿಳಿಸಿದ್ದಾರೆ. ಹೌದು, ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂಥ ಅವರು, ನಗರದ ಸಿಟಿ ಬಸ್ ಸ್ಟ್ಯಾಂಡ್ ಬಳಿ ನಿರ್ಮಾಣಗೊಂಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಅನಾವರಣ ಹಾಗೂ ಅಭಿನಂದನಾ ಸಮಾರಂಭವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವು ಗಣ್ಯರು ಸಮಯ ನಿಗದಿಪಡಿಸಿರುವುದರಿಂದ ಆಗಸ್ಟ್ 8ರಂದು ಈ ಸಮಾರಂಭವನ್ನು ಯಶಸ್ವಿಗೊಳಿಸಲು ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು. ಅತ್ಯಂತ ಪ್ರಭಾವಿ ಮುಖಂಡರು ಇವತ್ತು ತಮ್ಮ ಮುಂದೆ ಯಾಕೆ ಬಂದಿದ್ದೇವೆ ನಾವೆಲ್ಲರೂ ಕೂಡಿಕೊಂಡು ಅಂತಂದರೆ, ಕರ್ನಾಟಕ ಪ್ರದೇಶ ಕುರುಬರ ಸಂಘ ಹಾಗೂ ಸಂಗೊಳ್ಳಿ ರಾಯಣ್ಣ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಕಲಬುರಗಿ ನಗರದ ಹೃದಯ ಭಾಗದಲ್ಲಿ ಅಂದರೆ ಸೂಪರ್ ಮಾರ್ಕೆಟ್ನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯ ಪ್ರತಿಷ್ಠಾಪನೆಯನ್ನು ನಾವು ಮಾಡಿದ್ದೇವೆ ಅಂತಕ್ಕಂಥದ್ದು. ಈ ಪ್ರತಿಷ್ಠಾನ ಮಾಡಿರುವಂಥ ಮೂರ್ತಿಗೆ ನಮ್ಮ ಸಮಾಜದವರೆಲ್ಲರ ಒಂದು ಅಭಿಲಾಷೆ, ಆಕಾಂಕ್ಷೆ, ನಿರೀಕ್ಷೆ ಇತ್ತು ಅಂತಂದರೆ ಈ ರಾಜ್ಯದ ಬಡವರ, ನಿರ್ಗತಿಕರ, ಹಿಂದುಳಿದವರ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ವತಿಯಿಂದ ಆಳಂದ ತಹಶೀಲ್ದಾರ್ ಅಣ್ಣರಾವ್ ಪಾಟೀಲ್ ಅವರಿಗೆ ದಲಿತ ಸಮುದಾಯದ ಹಕ್ಕುಗಳನ್ನು ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಲಾಯಿತು. ಬಗರ್ ಹುಕುಂ ಭೂಮಿ ಸಕ್ರಮ ಮಾಡಬೇಕು, ಇನ್ನು ಪಿಟಿಸಿಎಲ್ ತಿದ್ದುಪಡಿ ನಿರಾಕರಿಸುವಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ವಿದ್ಯಾರ್ಥಿ ವಸತಿ ನಿಲಯಗಳ ಉನ್ನತೀಕರಣ ಸೇರಿದಂತೆ ಇತರೆ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು. ಇವಾಗಿದ್ದು ಇಂದಿನ ಕಲಬುರಗಿ ಜಿಲ್ಲೆಯ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ನಾಳಿನ ಸಂಚಿಕೆಯಲ್ಲಿ.